ಬಿಜೆಪಿಯ ಹಿರಿಯ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘಟನೆ ರಾಜ್ಯದಲ್ಲಿ ಬೆಳಕಿಗೆ ಬಂದಿದೆ. ಆರ್.ಆರ್. ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಆರ್.ಆರ್. ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಇವತ್ತು ಬೆಂಗಳೂರಿನ ಲಗ್ಗೆರೆ ಸಮೀಪದ ಲಕ್ಷ್ಮೀದೇವಿ ನಗರ ವಾರ್ಡಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಿಳಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಅವರಿಗೆ ಸಾಥನ್ನು ಕೊಡ್ತಾ ಇದ್ರು. ಇದೇ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಕಾರನ್ನು ಹಿಡಿದು ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆಯನ್ನು ಹೊಡೆಯಲಾಗಿದೆ. ಅವರ ತಲೆಗೆ ಮೊಟ್ಟೆಯಿಂದ ಹೊಡೆದು ಗಾಯಗೊಳಿಸಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಇನ್ನು ಈ ಒಂದು ಘಟನೆಗೆ ಕಾರಣಕರ್ತ ಆಗಿರ್ತಕ್ಕಂಥದ್ದು ಬಿಜೆಪಿಗೆ ವಿರುದ್ಧವಾಗಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಮಾತಿನ ಚಕಮಕಿಗೆ ಇಳಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಅಂತಕ್ಕಂಥ ಒಂದು ಗಂಭೀರವಾದ ಆರೋಪವನ್ನು ಈಗ ಆರ್.ಆರ್. ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಜೊತೆಗೆ ಅವರ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇವತ್ತು ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವ ದಿನಾಚರಣೆ ಕಾರ್ಯಕ್ರಮ ಇತ್ತು, ಅದಕ್ಕೆ ಭಾಗವಹಿಸಲಿಕ್ಕೆ ತಮ್ಮ ಕಾರ್ಯಕರ್ತರ ಜೊತೆ ತಿಳಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಜಮಾವಣೆಗೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿರ್ತಾರೆ. ಆವಾಗ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೀತಾ ಇತ್ತು, ವಾಗ್ವಾದ ನಡೀತಾ ಇತ್ತು ಅಂತ ಕೂಡ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ನಡುವೆ ಬಿಜೆಪಿಯ ಶಾಸಕ ಮುನಿರತ್ನ ಆ ಒಂದು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಶಾಸಕ ಮುನಿರತ್ನ ಅವರು ಜಾತಿ ನಿಂದನೆ ಜೊತೆಗೆ ಕಿಕ್ ಬ್ಯಾಕ್ ಪಡೆಯತಕ್ಕಂಥ ಒಂದು ಆರೋಪಗಳನ್ನು ಎದುರಿಸ್ತಾ ಜೈಲಿಗೆ ಹೋಗಿದ್ರು. ಅದಾದಮೇಲೆ ಅವರ ವಿರುದ್ಧ ಮಹಿಳೆಯವರು ಒಂದು ಅತ್ಯಾಚಾರ ಆರೋಪ, ಬ್ಲ್ಯಾಕ್ ಮೇಲ್ ಆರೋಪ, ಈ ಎಲ್ಲ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೊಟ್ಟಿದ್ದರು. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರು ಆರೋಪಗಳನ್ನು ಹೊತ್ತಿದ್ರು. ಪರಪ್ಪನಾಗ್ರಹಾರ ಜೈಲಿಗೂ ಕೂಡ ಹೋಗಿದ್ದರು. ಅದಾದ ಬಳಿಕ ಅವರು ಜಾಮೀನನ್ನು ಪಡೆದು ಇದೀಗ ಹೊರಗಡೆ ಬಂದಿದ್ದರು. ಸೊ ಹೊರಗಡೆ ಬಂದಾದ ಬಳಿಕ ಅವರು ಒಂದು ಹೋರಾಟಗಳಲ್ಲಿ ಭಾಗವಹಿಸಲಿಕ್ಕೆ, ಸಾರ್ವಜನಿಕ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅಷ್ಟೊಂದು ಇಷ್ಟಪಟ್ಟಿರಲಿಲ್ಲ, ಮುತುವರ್ಜಿಯನ್ನು ಕೂಡ ತೋರಿಸಿರಲಿಲ್ಲ. ಏನು ಇದೀಗ ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮುನಿರತ್ನ ಅವರ ತಲೆಗೆ ಮೊಟ್ಟೆಯಿಂದ ಹೊಡೆಯಲಾಗಿದೆ. ಜೊತೆಗೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಕಾರಿನ ಮೇಲೆ ಕಲ್ಲನ್ನು ಕೂಡ ತೂರಿದ್ದಾರೆ. ಕಾರಿನ ಮೇಲೆ ಕಲ್ಲನ್ನು ಎಸೆದು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ, ಹಲ್ಲೆಗೆ ಮುಂದಾಗಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಇನ್ನು ಇವೆಲ್ಲವನ್ನು ಕೂಡ ನಾವು ಈಗ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಅಲ್ಲಿಗೆ ಪೊಲೀಸವರು ಕೂಡ ಕೂಡಲೇ ಅಲರ್ಟ್ ಆಗ್ತಾರೆ. ಒಂದಷ್ಟು ಜನರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಮತ್ತು ಮುನಿರತ್ನ ಅವರ ರಕ್ಷಣೆಗೂ ಕೂಡ ನಂದಿನಿ ಲೇಔಟ್ ಪೊಲೀಸರು ಮುಂದಾಗ್ತಾರೆ. ಆ ಸ್ಥಳದಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಯಾಕೆಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಸೊ ಹಾಗಾಗಿ ಎಲ್ಲೊಂದು ಕಡೆ ಪರಿಸ್ಥಿತಿ ನಿಯಂತ್ರಣವನ್ನು ತಪ್ಪಿ ಹೋಗ್ತಕ್ಕಂಥ ಸಂದರ್ಭ ಕೂಡ ಅಲ್ಲಿ ಒದಗಿ ಬರುತ್ತೆ. ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ಒಂದಷ್ಟು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ. ಇನ್ನು ಈ ಒಂದು ಪ್ರಕರಣದ ಬಳಿಕ, ಘಟನೆ ಬಳಿಕ ಆರ್.ಆರ್. ನಗರ ಕ್ಷೇತ್ರದ ಶಾಸಕ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಮುನಿರತ್ನ ಅವರು. ಏನಪ್ಪ ಅಂತಂದರೆ, ನನಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಧ್ಯಮಗಳ ಮುಂದೆ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಈ ಒಂದು ಕ್ಷೇತ್ರದಲ್ಲಿ ನಾನು ಆರ್.ಆರ್. ನಗರ ಕ್ಷೇತ್ರದಲ್ಲಿ ಒಂದು ಬಿಜೆಪಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಈ ಒಂದು ಬಿಜೆಪಿ ಶಾಸಕನಾಗಿ ಆಯ್ಕೆಯಾಗಿದ್ದು ಅದು ಕಾಂಗ್ರೆಸ್ಸಿಗರಿಗೆ ಇಷ್ಟ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ವಿಧಾನಸಭಾ ಕ್ಷೇತ್ರದ ಸದಸ್ಯರನ್ನಾಗಿ ಮಾಡಲಿಕ್ಕೆ ಅವರು ಮುತುವರ್ಜಿಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನನ್ನು ಕೊಲೆ ಮಾಡ್ತಕ್ಕಂಥ ಒಂದು ಸಂಚಿಗೆ ಮುಂದಾಗಿದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪವನ್ನು ಇದೀಗ ಈ ಘಟನೆ ಬಳಿಕ ಮಾಧ್ಯಮಗಳ ಮುಂದೆ ಆರ್.ಆರ್. ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಮಾಡ್ತಿದ್ದಾರೆ. ಇನ್ನು ನಾವು ದೃಶ್ಯಾವಳಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು, ಸುತ್ತಲೂ ಕೂಡ ಕೇಸರಿ ಶಾಲುಗಳನ್ನು ಹಾಕಿಕೊಂಡಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರಿರ್ತಾರೆ. ಮುನಿರತ್ನ ಅವರು ನಡ್ಕೊಂಬರ್ತಾ ಇರ್ತಾರೆ, ಅವ್ರ ಜೊತೆ ಮಾತುಕತೆ ಆಡ್ತಾ ಇರ್ತಾರೆ. ಮುನಿರತ್ನ ಅವರು ಅವ್ರ ಜೊತೆ ಒಂದಷ್ಟು ಮಾತುಗಳನ್ನು ಆಡಿಕೊಂಡು ಕಾರ್ಯಕರ್ತರ ಜೊತೆ ಆರಾಮಾಗಿ ಕಾರನ್ನು ಇಳಿದು ನಡ್ಕೊಂಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರಿಂದ ಸ್ವಲ್ಪ ಒಂದು 2-3 ಮೀಟರ್ ದೂರದಲ್ಲೇ ಪೊಲೀಸರು ಇರ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಕೂಡ ಅಲ್ಲಿರ್ತಾರೆ, ಅವ್ರ ಜೊತೆ ಇರ್ತಾರೆ. ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದೋಬಸ್ತನ್ನು ನೀಡಲಿಕ್ಕೆ ಅವರು ನಿಯೋಜನೆ ಮಾಡಲಾಗುತ್ತೆ. ಸೊ ಅವರು ಇದ್ದಂಥ ಸಂದರ್ಭದಲ್ಲೇ ಅಚಾನಕ್ಕಾಗಿ ಏಕಾಏಕಿ ಸರಿಯಾಗಿ ಮುನಿರತ್ನ ಶಾಸಕ ಏನಿದ್ದಾರೆ ಅವರ ತಲೆಗೆ ಸರಿಯಾಗಿ ಗುರಿ ಇಟ್ಟು ಯಾರೋ ಒಬ್ಬರು ಮೊಟ್ಟೆಯನ್ನು ಹೊಡಿತಾರೆ. ಸೊ ಮೊಟ್ಟೆ ಅವರ ತಲೆಗೆ ಬಿದ್ದು ಅಕ್ಕಪಕ್ಕದಲ್ಲಿದ್ದಂಥವ್ರಿಗೂ ಕೂಡ ಮೊಟ್ಟೆಯ ಚೂರುಗಳು ಹೆಗರುತ್ತೆ. ಸೊ ಈ ಘಟನೆ ಕೂಡಲೇ ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡಲೇ ಸ್ಥಳದಲ್ಲೇ ಕುಳಿತುಕೊಳ್ತಾರೆ ಮುನಿರತ್ನ ಅವರು. ಸ್ಥಳದಲ್ಲೇ ಕುಳಿತುಕೊಂಡು ಒಂದು ರೀತಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ನನಗೆ ಜೀವ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ, ನನ್ನನ್ನು ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸ್ತಿದ್ದಾರೆ, ನನಗೆ ರಕ್ಷಣೆ ಇಲ್ಲ. ಸೊ ಈ ಒಂದು ಘಟನೆ ಅದಕ್ಕೆ ಪೂರಕವಾಗಿ ನಡೆದಿದೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾರೆ, ಒತ್ತಾಯ ಮಾಡ್ತಾರೆ.
ಇನ್ನು ರಾಜ್ಯ ಸರ್ಕಾರದ ಸಚಿವರಿತ್ತ ಗಮನ ಹರಿಸಬೇಕು, ಸ್ಥಳಕ್ಕೆ ಬರಬೇಕಂತಕ್ಕಂಥ ಒಂದು ಅವರು ಒತ್ತಾಯವನ್ನು ಕೂಡ ಮಾಡ್ತಾರೆ. ಎಲ್ಲದರ ನಡುವೆ ಮುನಿರತ್ನ ಅವರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು, ಅದನ್ನು ಹತೋಟಿಗೆ ತರುವಲ್ಲೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಸೊ ಒಟ್ಟಾರೆಯಾಗಿ CT ರವಿ ಅವರ ಒಂದು ಪ್ರಕರಣ ಏನಿತ್ತು, ಸುವರ್ಣಸೌಧದಲ್ಲಿ ವಿವಾದಾತ್ಮಕ ಪದವನ್ನು ಬಳಸಿದ್ರು, ಅದು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಬಳಸಿದಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಹೈಡ್ರಾಮಾ ನಡೀತು. CT ರವಿಯವರ ವಿರುದ್ಧ ಹಲ್ಲೆ ಮಾಡಲಿಕ್ಕೆ ಯತ್ನವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಅವರ ವಿರುದ್ಧ ಕಂಪ್ಲೇಂಟ್ ಆಗುತ್ತೆ, ದೂರು ದಾಖಲಾಗುತ್ತೆ, ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ಆಮೇಲೆ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಜಾಮೀನು ಕೂಡ ಸಿಗುತ್ತೆ. ಆ ಒಂದು ಪ್ರಕರಣ ಈಗ ಅದನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಇದೀಗ ಮತ್ತೋರ್ವ BJP ಶಾಸಕ RR ನಗರ ಕ್ಷೇತ್ರದ ಪ್ರತಿನಿಧಿಯಾಗಿರ್ತಕ್ಕಂಥ ಮುನಿರತ್ನ ಅವರ ಮೇಲೆ ಒಂದು ಮೊಟ್ಟೆಯಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಅವರ ಕಾರುಗಳ ಮೇಲೆ ಕಲ್ಲನ್ನು ದೂರಿ ಜಖಂಗೊಳಿಸಿರ್ತಕ್ಕಂಥದ್ದು. 2-3 ಕಾರುಗಳು ಜಖಮ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ ಇದುವರೆಗೂ ಕೂಡ. ಸೊ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂತಂದರೆ, ಎಲ್ಲೋ ಒಂದು ಕಡೆ ಇದು ಉದ್ವಿಗ್ನ ಪರಿಸ್ಥಿತಿಗೆ ತಲುಪಿ ಸಾಕಷ್ಟು ಗೊಂದಲಕ್ಕೆ, ಹೈಡ್ರಾಮಾಕ್ಕೆ ಸಾಕ್ಷಿ ಆಗ್ತಕ್ಕಂಥ ಒಂದು ಘಟನೆ ಕೂಡ ಸಾಕ್ಷಿ ಆಗುತ್ತೆ ಅಂತ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ವಾತಾವರಣ ಉದ್ವಿಗ್ನಗೊಂಡಿತ್ತು. ಸದ್ಯ ಇದೀಗ CT ರವಿ ಪ್ರಕರಣ ಬೆನ್ನಲ್ಲೇ ಮುನಿರತ್ನ ಅವರ ಒಂದು ಪ್ರಕರಣ ಕೂಡ ನಡೆದಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ವಿಪಕ್ಷಗಳು ಅಸ್ತ್ರವನ್ನಾಗಿ ಬಳಸಿಕೊಂಡು ರಾಜ್ಯ ಸರ್ಕಾರದ ಮೇಲೆ ದಾಳಿ ಮಾಡ್ತಾರೋ ಅಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಿಂದಾಗಿ ಮುನಿರತ್ನ ಅವರು ತಮ್ಮ ಒಂದು ಜೀವಕ್ಕೆ ಇಲ್ಲಿ ಆಪತ್ತಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಈಗ CT ರವಿ ಬೆನ್ನಲ್ಲೇ ಮುನಿರತ್ನ ಅವರ ಪ್ರಕರಣ ಇದಾದ ಬಳಿಕ ಇನ್ನೇನು ಅಂತಕ್ಕಂಥ ಒಂದು ಆತಂಕದಲ್ಲಿ BJP ನಾಯಕರು ಇದ್ದೇವೆ ಅಂತಕ್ಕಂಥ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಮುಂದೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾರೆ, ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರು ಹೊಡೆದ್ರು, ಯಾಕೆ ಹೊಡೆದ್ರು, ಯಾವಾಗ ಹೊಡೆದ್ರು, ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಪೊಲೀಸವ್ರಿಗೆ ಇರಲಿಲ್ವಾ, ಅಚಾನಕ್ಕಾಗಿ ಆಯಿತಾ, ಈ ಎಲ್ಲ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಶೇಷ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.